ನಿಮ್ಮ ಹತ್ರ ಕಾರ್ ಇದೆಯಾ? ಕೂಲಿಂಗ್ ಪೇಪರ್ ತೆಗೆಸಿದ್ದೀರಾ? ಇಲ್ಲ ಅಂದರೆ ದಂಡ ಕಟ್ಟೋದಕ್ಕೆ ರೆಡಿಯಾಗಿ, ಯಾಕಂದರೆ ಫೈನ್ ಜಡಿಯೋದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ಇದರ ಗೊಡವೆ ಬೇಡ ಅಂತಂದರೆ ಮನೆ ಬಿಡೋದಕ್ಕೂ ಮುನ್ನ ಟಿಂಟೆಡ್ ಗ್ಲಾಸ್ ತೆಗೆಸ್ಬಿಡಿ. ಮುಗಿಯಿತು ಸನ್ ಫಿಲ್ಮ್ ಡೆಡ್ ಲೈನ್. ಇಂದಿನಿಂದ ಬೀಳಲಿದೆ ಫೈನ್. ಕೂಲಿಂಗ್ ಪೇಪರ್ ತೆಗೆಸದವರಿಗೆ ಟೆನ್ಷನ್. ಹೌದು, ವಾಹನಗಳ ಗಾಜಿಗೆ ಅಳವಡಿಸಿರೋ ಕೂಲಿಂಗ್ ಪೇಪರ್ ತೆಗೆಸಲು ಪೊಲೀಸರು ನೀಡಿದ್ದ ಗಡುವು ಇವತ್ತಿಗೆ ಅಂತ್ಯವಾಗಿದೆ. ಇವತ್ತಿನಿಂದ ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆ ಕೂಲಿಂಗ್ ಪೇಪರ್ ತೆಗೆಸದ ವಾಹನಗಳ ಮಾಲೀಕರು ಫೈನ್ ಅನ್ನ ಕಟ್ಟಲೇಬೇಕಾಗಿದೆ. ಹಾಗಾಗಿ ಇಷ್ಟು ದಿನದಿಂದ ಈಗ ತೆಗಿಸೋಣ, ಆಮೇಲೆ ತೆಗಿಸೋಣ, ನಾಡಿದ್ದು ತೆಗಿಸೋಣ ಅಂತ ಕಾದಿದ್ದವರೆಲ್ಲ ನಿನ್ನೆ ತರಾತುರಿಯಲ್ಲಿ ಸನ್ ಫಿಲ್ಮ್ ತೆಗೆಸಲು ಮುಗಿಬಿದ್ರು. ಇಲ್ಲ, ಇವತ್ತು ವರ್ಕರ್ಸ್ ಅನ್ನೋದಕ್ಕಿಂತ ಇವತ್ತು ಎಂಟೈರ್ ಏನು ಆರ್ ಟಿ ಒ ಆಫೀಸಸ್ ಇದೆ, ಆರ್ ಟಿ ಒ ಆಫೀಸ್ ಇನ್ಕ್ಲೂಡಿಂಗ್ ಪೊಲೀಸ್ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ರೆಸ್ಪಾನ್ಸ್ ಹೇಳ್ತಾ ಇದ್ದಾರೆ. ಆಲ್ರೆಸ್ಟ್ ಅವೇರ್ನೆಸ್ ಬಂದಿದೆ, ಕೆಲವ್ರಿಗೆ ಅವೇರ್ನೆಸ್ ಬಂದಿಲ್ಲ, ಕೆಲವರಿಗೆ ನಾವು ಗೈಡ್ ಮಾಡ್ತಾ ಇದ್ದೀವಿ, ಕೆಲವ್ರಿಗೆ ಇನ್ನೂ ತಿಳುವಳಿಕೆ ಇಲ್ಲ, ಕೆಲವರು ತಿಳುವಳಿಕೆ ಇದೆ, ಕೆಲವರು ಕೋಆಪರೇಟ್ ಮಾಡ್ತಾ ಇದ್ದಾರೆ. ಅಂದ್ಹಾಗೆ ಕೂಲಿಂಗ್ ಪೇಪರ್ ತೆಗೆಸುವ ಬಗ್ಗೆ ಇನ್ನು ಹಲವರಲ್ಲಿ ಗೊಂದಲ ದೂರವಾಗಿಲ್ಲ. ಆದರೆ ಈ ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಇದನ್ನ ಜಾರಿ ಮಾಡ್ತಾ ಇರೋದ್ರಿಂದ ಸೆಲೆಬ್ರಿಟಿಗಳು, ವಿಐಪಿಗಳು, ಜನಪ್ರತಿನಿಧಿಗಳು ಹೀಗೆ ಯಾರಿಗೂ ವಿನಾಯಿತಿ ಇಲ್ಲ. ಕೇವಲ ಝೆಡ್ ಹಾಗೂ ಝೆಡ್ ಪ್ಲಸ್ ಸೆಕ್ಯೂರಿಟಿ ಇರೋ ಬೆರಳೆಣಿಕೆಯಷ್ಟು ಗಣ್ಯರಿಗಷ್ಟೇ ಈ ಕಡ್ಡಾಯ ನಿಯಮ ಅನ್ವಯಿಸುವುದು. ಇನ್ನು ಪರವಾಗಿಲ್ಲ ಬಿಡುವಂತ ನಿಯಮ ಉಲ್ಲಂಘಿಸಿದವರಿಗೆ 100 ರೂಪಾಯಿ ಫೈನ್ ತಪ್ಪಿದ್ದಲ್ಲ. ಕೆಲವರಂತೂ ದಂಡ ಕಟ್ತೇವೆ ಹೊರತು ಸನ್ ಫಿಲ್ಮ್ ತೆಗೆಸಲಾಂತಿದ್ದಾರೆ. ಕಾನೂನು ಎಲ್ರಿಗೂ ಒಂದೇ. ಸುಮ್ಮನೆ ಬಡುಪಾಪಿಗೆ ಇಟ್ಕೊಂಡು ಇದನ್ನ ತೆಗಿ ಅದನ್ನ ತೆಗಿ ಅಂದರೆ ಅದು ನ್ಯಾಯ ಅಲ್ಲ. ಇವರು ಫಸ್ಟ್ ಅವ್ರ ಗಾಡಿಗೆ ತೆಗಿಲಿ, ಆಮೇಲೆ ಪಬ್ಲಿಕ್ ಗಾಡಿಗೆ ಇವರು ತೆಗಿಲಿ ಮೇಡಮ್ ಅದಕ್ಕೆ ನಾವು ರೆಡಿ ಇದ್ದೀವಿ ಮೇಡಮ್. ನೋಡಿ ಟ್ರಾಫಿಕ್ ವೈಲೇಷನ್ ನಮ್ಗೆ ಭಾರಿ ಬೇಜಾರಾಗ್ಬಿಟ್ಟಿದೆ. ಇದ್ರ ಬಗ್ಗೆ ನಾವು ಕಮಿಷನರ್ ಸಾಹೇಬ್ರಿಗೂ ಹೇಳಿದ್ದೀವಿ, ಇದೆಲ್ಲ ಏನು ನಡೆಯಲ್ಲ ಬಿಡಿ ಸರ್. ಎಷ್ಟೋ ಅಕಾರ್ಡ್ಗಳು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಇದೆ, ಯಾವುದು ಇವರು ಫಾಲೋ ಮಾಡಿದಾರೋ. ಇನ್ನು ರಾಜಕಾರಣಿಗಳನ್ನ ಕೇಳಿದ್ರಂತೂ ಮುಗೀತು. ಕೂಲಿಂಗ್ ಪೇಪರ್ ತೆಗೆಸ್ಬೇಕಾ ಅಂತ ಪ್ರಶ್ನೆಗೆ ಉತ್ತರ. ಅಲ್ಲ ನೀವೇನಕ್ಕೆ ಬಂದ್ರಿ ಎದ್ಬಿಟ್ಟು ಹೆಂಗೋ ಬಂದ್ರಲ್ಲ. ಹೌದು, ಒಟ್ನಲ್ಲಿ ಕಾರಲ್ಲಿ ನಡೆಯೋ ಅನೈತಿಕ ಚಟುವಟಿಕೆಗಳು, ಅಪರಾಧಗಳಿಗೆ ಬ್ರೇಕ್ ಹಾಕುವ ಸದುದ್ದೇಶದಿಂದ ಸುಪ್ರೀಂ ಕೋರ್ಟ್ ಕೂಲಿಂಗ್ ಪೇಪರ್ ತೆಗೆಸುವುದು ಕಡ್ಡಾಯಗೊಳಿಸಿದೆ. ಆದ್ರೆ ಇದರಿಂದ ಚರ್ಮ ಸಂಬಂಧಿ ಕಾಯಿಲೆಗಳು ಬರುತ್ತವೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಅಲ್ಲದೆ ಆದೇಶದ ಸ್ಪಷ್ಟತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಇಷ್ಟೆಲ್ಲದರ ನಡುವೆ ಇವತ್ತಿನಿಂದ ನಿಯಮ ಉಲ್ಲಂಘಿಸಿದವರಿಗೆ ಫೈನ್ ಹಾಕಲು ಬೆಂಗಳೂರು ಟ್ರಾಫಿಕ್ ಪೊಲೀಸರು ಸಜ್ಜಾಗ್ತಿದ್ದಾರೆ. ನಂದಿನಿ ಜೈ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.